ಇನ್ನು ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಇದೊಂದು ವಿಚಾರ ಚರ್ಚೆ ಆಗ್ತಾ ಇದ್ರೆ, ಇನ್ನು ಪ್ರಮುಖವಾಗಿ ರಾಜಕೀಯವಾಗಿ ನೋಡೋದಾದ್ರೆ ಮೂಡ ಹಗರಣ ಇತ್ತಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಪ್ರಾಸಿಕ್ಯೂಷನ್ಗೂ ಕೂಡ ಈಗ ಆಲ್ರೆಡಿ ಪರ್ಮಿಷನ್ ಕೊಟ್ಟಿರುವಂತ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ವೈಟ್ನರ್ಗೆ ಸಿಎಂ ಲೈಟ್. ವೈಟ್ನರ್ ಹಿಂದಿನ ಆ ಅಕ್ಷರಗಳೇನು, ಮೋಡ ಅಸಲಿಯತ್ತು ಬಯಲಾಯ್ತಾ? ಇದು ಚದುರಂಗದ ಎರಡನೇ ಸ್ಟೋರಿ, ವೈಟ್ನರ್ ಸೀಕ್ರೆಟ್ ಔಟ್. ಸಿದ್ದರಾಮಯ್ಯನವರ ಮೂಡ್ ಔಟ್ ಮಾಡಿದ್ದಂತ ಪ್ರಕರಣ ಅಂದ್ರೆ ಅದು ಮೂಡ ಪ್ರಕರಣ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆಗ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಕೆಲವೊಂದು ಲೆಟರ್ಗಳು, ದಾಖಲೆಗಳು ರಿಲೀಸ್ ಆಗ್ತಾ ಇತ್ತು. ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಈ ಮೂಡಾಗೆ ಒಂದು ಪತ್ರವನ್ನ ಬರೆದಿರ್ತಾರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು. ಅದರಲ್ಲಿ ಕೆಲವೊಂದು ಅಕ್ಷರಗಳನ್ನ ಅಳಿಸಲಾಗಿತ್ತು. ಕನ್ನಡಿಗರ ಮೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯುವುದಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಮೂಡ ದಾಖಲಾತಿಗೆ ವೈಟ್ನರ್ ಹಾಕಿದ ವಿಚಾರ, ವೈಟ್ನರ್ ಹಿಂದಿನ ಅಕ್ಷರಗಳ ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ. ಎಕ್ಸ್ ನಲ್ಲಿ ವಿಡಿಯೋ ಹಾಕಿ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೂಡ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲಾದ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಲ್ಲಿ ನಿವೇಶನಗಳು ಲಭ್ಯವಿರದ ಕಾರಣಕ್ಕೆ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ 4-5 ಪದಗಳಿಗೆ ವೈಟ್ನರ್ ಹಾಕಿ ಪ್ರಾಧಿಕಾರದ ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ನೀಡಬೇಕೆಂಬ ಮನವಿಯನ್ನ ಮಾಡಿದ್ದಾರೆ ಅಂತ ಅದನ್ನ ಸಮಜಾಯಿಷಿ ಕೊಡ್ತಾ, ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡ್ತಾ, ಅವರ ವಿರುದ್ಧನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸುದೀರ್ಘವಾಗಿ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅವರು ಸಮರ್ಥನೆ ಮಾಡ್ಕೊಂಡಿದ್ದಲ್ಲ ಸರಿ, ಓಕೆ, ಆದ್ರೆ ವೈಟ್ನರ್ ಯಾಕೆ ಹಾಕಿದ್ರು ಅನ್ನುವಂಥದ್ದೇ ಈಗ ಇರುವಂತ ಪ್ರಶ್ನೆ. ಇನ್ನ ಈಗಲೂ ನನ್ನನ್ನ ಅಲ್ಲಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನನ್ನನ್ನ ಅಲ್ಲಾಡಿಸ್ತಾ ಇದ್ದಾರೆ. ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಜೊತೆಗೆ ಇದ್ದಂಥವರು. ಬಿಜೆಪಿಯವರನ್ನ ಯಾವತ್ತೂ ಕೂಡ ನಂಬಲಿಕ್ಕೆ ಹೋಗಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಿಜೆಪಿಯವರಿಗೆ ದೇಶದ್ರೋಹಿ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ಯಾಕೆ ಇವ್ರ ಮೇಲೆ ಆರೋಪ ಮಾಡಿದ್ರಲ್ಲ ಅದಕ್ಕೆ. ಬೆಳಗಾವಿಯ ಕಳ್ಳಿಗುದ್ದಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಉದ್ಘಾಟಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಮಾತಿದು. ಬ್ರಿಟಿಷರಿಗೆ ಹೋಲಿಸ್ಬಿಟ್ರು. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಅದು ಸಾಧ್ಯ ಇಲ್ಲ. ನಾನು ಯಾವ ತಪ್ಪು ಮಾಡುವುದಿಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ. ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಇನ್ನೂರದ ಮುಖ್ಯಮಂತ್ರಿ ಆಗಿಬಿಡ್ತಾನೆ, ಆಗಿದ್ದಾನೆ ಅಂತೇಳಿ ತರ್ಕೊಳ್ಳಕ್ಕಾಗ್ತದೆ. ಇದು ಇವತ್ತಿನ ಚದುರಂಗ. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.